ನಿಮ್ಗೆ ಯಾವಾಗ್ಲೂ ಈ ತರ ಅನ್ನಿಸ್ತಿದ್ಯಾ ಲೈಫ್ ಅಲ್ಲಿ ಸಕ್ಸಸ್ ಸಿಗಲ್ಲ ಅಂತ? ಏನ್ ಟ್ರೈ ಮಾಡಿದ್ರು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ? ಡೈಲಿ ಎಫರ್ಟ್ಸ್ ಆಗ್ತಾ ಇದ್ದೀನಿ ಬಟ್ ಲೈಫ್ ಫುಲ್ ಡಲ್ ಅನ್ನಿಸ್ತಿದೆ. ಲೈಫ್ ಅಲ್ಲಿ ಎಲ್ಲಾರು ಮುಂದೆ ಹೋಗ್ತಿದ್ದಾರೆ ಬಟ್ ನಾನ್ ಮಾತ್ರ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೀನಿ ಅಂತ ಅನ್ನಿಸ್ತಿದ್ಯಾ? ಎಜುಕೇಶನ್ ಅಲ್ಲಿ ಸ್ಟ್ರೆಸ್ ಇದೆ, ಕೆರಿಯರ್ ನಲ್ಲಿ ಕ್ಲಾರಿಟಿ ಇಲ್ಲ, ರಿಲೇಶನ್ಶಿಪ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ. ನಿಮ್ಗೆ ಅರೆ ಏನಿದು ಲೈಫ್ ಹಿಂಗಿದೆ, ಇದಾ ಜೀವನ ಅಂತ ಅನ್ನಿಸ್ತಿದ್ಯಾ? ಇವತ್ತು ನೀವು ಕುತ್ಕೊಂಡು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಬಿಕಾಸ್ ಸಮ್ವೇರ್ ಇನ್ಸೈಡ್ ನೀವು ಆನ್ಸರ್ ನ ಹುಡುಕ್ತಿದ್ದೀರಾ. ಬಟ್ ರಿಮೆಂಬರ್, ಇವಾಗ ಯಾರಾದ್ರೆ ಸಕ್ಸಸ್ಫುಲ್ ಪೀಪಲ್ ಇದ್ದಾರೋ ಅವ್ರ ಎಲ್ಲಾರು ಸಹ ಅವ್ರ ಲೈಫ್ ಅಲ್ಲಿ ಈ ಎಲ್ಲಾ ಫೇಸ್ ನು ದಾಟೆ ಹೋಗಿದ್ದಾರೆ. ಅವ್ರ ಲೈಫ್ ಅಲ್ಲಿ ಅವರು ತುಂಬಾ ಫೇಲ್ಯೂರ್ಸ್ ನ ಫೇಸ್ ಮಾಡಿರ್ತಾರೆ ಬಟ್ ಸ್ಟಿಲ್ ಅವರು ಗಿವ್ ಅಪ್ ಕೊಟ್ಟಿರೋದಿಲ್ಲ. ನೀವು ಸ್ಟ್ರಗಲ್ ಆಗ್ತಿದ್ದೀರಾ ಅಂದ್ರೆ ಅದು ನಿಮ್ಮ ಫೇಲ್ಯೂರ್ ಅಲ್ಲ, ಅದು ನಿಮ್ಮ ರಿಯಲ್ ಪವರ್ ನ ಬಿಲ್ಡ್ ಮಾಡ್ತಾ ಇದೆ. ಲೈಫ್ ನಿಮ್ನ ಟೆಸ್ಟ್ ಮಾಡ್ತಿದೆ ಅಂದ್ರೆ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮ ಫ್ಯೂಚರ್ ಸೆಲ್ಫ್ ನಿಮ್ಮ ಸ್ಟ್ರಾಂಗ್ ವರ್ಷನ್ ಗಾಗಿ ವೇಟ್ ಮಾಡ್ತಾ ಇದೆ. ಪ್ಲೀಸ್ ಡೋಂಟ್ ಗಿವ್ ಅಪ್. ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಗೋಲ್ಸ್ ಅಂಡ್ ಡ್ರೀಮ್ಸ್ ಮೇಲೆ ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡಬೇಡಿ. ಕೀಪ್ ಗೋಯಿಂಗ್, ಕೀಪ್ ಫೈಟಿಂಗ್. ನಿಮ್ಮ ಲೈಫ್ ಚೇಂಜ್ ಆಗೋ ಟೈಮ್ ಬಂದಿದೆ. ಬ್ರೂಸ್ಲಿ ಅವರು ಒಂದು ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡ್ತಾರೆ. ಅದೇನಂದ್ರೆ, ನನಗೆ 10,000 ಕಿಕ್ಸ್ ನ ಪ್ರಾಕ್ಟೀಸ್ ಮಾಡೋ ವ್ಯಕ್ತಿ ಕಂಡ್ರೆ ಭಯ ಆಗಲ್ಲ, ಆದ್ರೆ ಒಂದೇ ಕಿಕ್ ನ 10,000 ಸಲ ಪ್ರಾಕ್ಟೀಸ್ ಮಾಡೋ ವ್ಯಕ್ತಿ ಕಂಡ್ರೆ ಭಯ ಆಗುತ್ತೆ ಅಂತ. ನೀವು ನಿಮ್ಮ ಡ್ರೀಮ್ಸ್ ಅಂಡ್ ಗೋಲ್ಸ್ ಮೇಲೆ ವರ್ಕ್ ಮಾಡಿ. ಫೇಲ್ ಆಗ್ತೀರಾ, ಬೀಳ್ತೀರಾ, ಎದಳ್ ನಿಂತ್ಕೊಂಡ್ ಮತ್ತೆ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಇನ್ನೊಂದ್ಸಲ ಬೀಳ್ತೀರಾ, ಮತ್ತೆ ನಿಂತ್ಕೊಂಡ್ ಟ್ರೈ ಮಾಡಿ. ಇನ್ನು ಜಾಸ್ತಿ ಮಾತಾಡ್ರೆ ಇನ್ನೊಂದ್ಸಲ ನೀವು ಬೀಳ್ತೀರಾ ಅಷ್ಟೇ. ಸೊ ಬಿದ್ದಿರೋ ಜಾಗದಲ್ಲೇ ನಿಂತ್ಕೊಂಡು ಆ ಫೇಲ್ಯೂರ್ಸ್ ಇಂದಾನೆ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ನೀವು ಮುಂದೆ ಹೋಗಿ. ನಿಮ್ಮ ಸ್ಟೋರಿ ಇನ್ನೂ ಮುಗ್ದಿಲ್ಲ, ಇದು ಜಸ್ಟ್ ಆರಂಭ ಮಾತ್ರ. ನೀವು ನಿಮ್ಮ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಐ ವಿಲ್ ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇದೇ ತರ ಎಷ್ಟೋ ಲೈಫ್ ಚೇಂಜಿಂಗ್ ವಿಡಿಯೋಸ್ ಗಾಗಿ ನಮ್ಮ ವಿನ್ನರ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಮ ಲೈಫ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.